ತಾವು ಬೆಳಗ್ಗೆ 10:00 ನಮ್ಮನ್ನೆಲ್ಲ ಕರೆದು ವಿಧಾನಸಭೆ ಮುಂಭಾಗದಲ್ಲಿ ನಾವು ಬರೋರೆಲ್ಲನೂ ಕೂಡ ಬರೋ ಶಾಸಕರು, ಬರೋ ಅಧಿಕಾರಿಗಳು ಮತ್ತೆ ಪಬ್ಲಿಕ್ಕು ಬರ್ತಾರೆ ಆ ಜಾಗದಲ್ಲಿ. ಅಂತ ಒಂದು ಜಾಗವನ್ನ ನೋಡಿ ಬಂದಂಥವ್ರಿಗೆ ಇವತ್ತಿನ ಏನು ವಿಧಾನಸಭೆ ನಡೀತಾ ಇದೆ 21ನೇ ಶತಮಾನದಲ್ಲಿ, 12ನೇ ಶತಮಾನದಲ್ಲೇ ಈ ತರದ ಒಂದು ಪ್ರಜಾಪ್ರಭುತ್ವದ ಒಂದು ಸಭೆ ನಡೀತಾ ಇತ್ತು ಅನ್ನೋ ಒಂದು ಸಂದೇಶವನ್ನ ಕೊಡುವಂತ ಒಂದು ಪ್ರಾಮಾಣಿಕ ಪ್ರಯತ್ನವನ್ನ ತಾವು ಸಭಾಧ್ಯಕ್ಷರ ಸ್ಥಾನದಲ್ಲಿ ಕೂತು ಮಾಡಿದ್ದೀರಾ. ಅದಕ್ಕೆ ನಮ್ಮೆಲ್ಲ ಶಾಸಕರ ಪರವಾಗಿ ನಿಮಗೆ ಅಭಿನಂದನೆಗಳನ್ನ ನಾನು ಸಲ್ಲಿಸ್ತಾ ಇದ್ದೀನಿ. ಅನುಭವ ಮಂಟಪ ಅನ್ನುವಂಥದ್ದು 12ನೇ ಶತಮಾನದಲ್ಲಿ ಬಸವಣ್ಣವರು ವಿಶೇಷವಾಗಿ ಜಾತಿ ಪದ್ಧತಿ ಹೋಗಬೇಕು, ಅವರು ಬ್ರಾಹ್ಮಣರಾಗಿ ಹುಟ್ಟಿದ್ರೂ ಸಹ ಈ ಜಾತಿ ಪದ್ಧತಿಯನ್ನು ತೊಡೆದಾಕುವಂತ ಒಂದು ಪ್ರಯತ್ನ, ಅದಕ್ಕಿಂತ ಹೆಚ್ಚಾಗಿ ಲಿಂಗ ತಾರತಮ್ಯ. ಇವತ್ತಿಗೂ ನಾವು ಲಿಂಗ ತಾರತಮ್ಯವನ್ನ ನೋಡ್ತಾ ಇದ್ದೀರಿ. ಈಗ ಮೊನ್ನೆ ಪಾರ್ಲಿಮೆಂಟ್ ಅಲ್ಲಿ ರಿಸರ್ವೇಶನ್ ಈಗ ಬಂದಿದೆ. ನಾವು ಕೂಡ ಕರ್ನಾಟಕದಲ್ಲೂ ಕೂಡ ಜಿಲ್ಲಾ ಪಂಚಾಯಿತಿ, ತಾಲೂಕ್ ಪಂಚಾಯಿತಿಗೆ ಈಗ 33%ಗೆ ನಾವು ಬಂದಿದ್ದೀರಿ. 50%ಗೆ ಇನ್ನೂ ಬಂದೇ ಇಲ್ಲ. ಅಂದ್ರೆ ಬಸವಣ್ಣವರು ಆ ಕಾಲದಲ್ಲಿ ಹೇಳಿದ್ರು ಆ ತಾರತಮ್ಯ ಹೋಗ್ಬೇಕು ಅಂತೇಳಿ. ಇನ್ನು ನಾವು ಅದನ್ನ 33%ಗೆ ನಿಲ್ಸ್ಕೊಂಡಿದ್ದೀವಿ. ನಾವು 50%ಗೆ ಯಾವಾಗ ಹೋಗ್ತೀರಿ ಗೊತ್ತಿಲ್ಲ. ಆ ಗ್ರಾಮ ಪಂಚಾಯತ್ ಇದೆ, ಮೇಲ್ಮಟ್ಟ ಪಾರ್ಲಿಮೆಂಟ್ ಇಲ್ಲ, MLAಗಳಲ್ಲಿ ಇಲ್ಲ. ಅಲ್ಲ, ಪಾರ್ಲಿಮೆಂಟ್ ಇವತ್ತು ಈ ಒಂದು ಭಾವನೆಗಳನ್ನ ಅಂತ ಒಂದು 12ನೇ ಶತಮಾನದಲ್ಲಿ ಅದನ್ನ ಜಾರಿಗೆ ತರುವಂತ ಒಂದು ಕೆಲಸವನ್ನ ಮಾಡಿದಂತ ಮಹಾನುಭಾವ ಬಸವಣ್ಣವರು. ಅವರ ಒಂದು ಚಿತ್ರವನ್ನ ನಾವು ಇವತ್ತು ಹಾಕಿದ್ದೀರಿ. ಈಗ ನಾವು 21ನೇ ಶತಮಾನದಲ್ಲಿದ್ದೀರಿ. ಮುಖ್ಯಮಂತ್ರಿಗಳು ಬಹಳ ಸವಿಸ್ತಾರವಾಗಿ ಅವರದೇ ದಾಟಿಯಲ್ಲಿ ಹೇಗೆ ಹೇಳಬೇಕೋ, ಜನಗಳಿಗೆ ಏನು ಸಂದೇಶ ಕೊಡಬೇಕು ಅದು ಕೊಟ್ಟಿದ್ದಾರೆ, ಮತ್ತೆ ಎಲ್ಲೆಲ್ಲಿ ಚುಚ್ಚಬೇಕು ಅಲ್ಲೂ ಚುಚ್ಚಿದ್ದಾರೆ. ಎರಡು ಮಾಡಿದ್ದಾರೆ, ಅವರೇನು ಇದಿಲ್ಲ. ಆದ್ರೆ ನೆನಪಾಗುತ್ತಲ್ಲ ನಿಮ್ಗೆ? ಅಲ್ಲ, ಸುಮ್ಮನೆ ಎಲ್ಲ ಕಾಮೆಂಟ್ ಮಾಡ, ನಾನೇನು ಅವ್ರನ್ನ ಟೀಕೆ ಮಾಡಿಲ್ಲ. ನಾನು ಅದು ಪ್ರಜಾಪ್ರಭುತ್ವದಲ್ಲಿ ಟೀಕೆ ಮಾಡುವಂಥದ್ದು ಇವೆಲ್ಲ ಸರ್ವೇ ಸಾಮಾನ್ಯ. ಅದನ್ನ ನಾವು ಅಕ್ಸೆಪ್ಟ್ ಮಾಡ್ಕೊಬೇಕು. ಈಗ ಯಾವುದೋ ಈ ದಮೀನ್ ಇದರಲ್ಲೇ ಹಿಟ್ಲರ್ ಇದರಲ್ಲಿದ್ರೆ ನಾವೇನು ಹೇಳಕ್ಕೆ ಆಗಲ್ಲ. ಇಲ್ಲಿ ನಾವು ಹೇಳ್ಬೋದು, ಅದಕ್ಕೆ ಉತ್ತರನೂ ಪಡಿಬೋದು. ಅದರಿಂದ ಈಗ 12ನೇ ಶತಮಾನದಲ್ಲಿ ಬಸವಣ್ಣವರು ಈ ಜಾತಿ ಪದ್ಧತಿ ಹೋಗ್ಬೇಕು ಅನ್ನೋ ಮಾತನ್ನ ಹೇಳಿದ್ರು. ನಾವು ಅದಾದ ಮೇಲೆ 12 ಆದ್ಮೇಲೆ ಈಗ 21ನೇ ಶತಮಾನ, 10 ಶತಮಾನಗಳಾಗೋಗಿದೆ. 10 ಶತಮಾನಗಳಾಗಿದೆ. ನಾವು ಬಹಳಷ್ಟು ಮಾತಾಡ್ತೀರಿ, ಈ ಜಾತಿ ಪದ್ಧತಿ ಹೋಗ್ಬೇಕು ಬಹಳಷ್ಟು ಮಾತಾಡಿದಿರಿ. ನಾವು ಈ ಎಷ್ಟು ಮಾತಾಡಿದಿರೋ ಮಾದೇವಪ್ಪನವರೇ ಅಷ್ಟು ಜಾತಿ ಜಾಸ್ತಿ ಆಗಿದೆ. ಈ SC-ಗಳಲ್ಲೂ ಅಷ್ಟೇ, SC ರೈಟು ಲೆಫ್ಟು, ಅದರ ಕೆಳಗಡೆ ಇನ್ನೂ ಬಹಳಷ್ಟು ಹೋಗಿದೆ. ಇನ್ನೂ ಹೋಗ್ತಾನೆ ಇದೆ. ಒಕ್ಕಲ್ಗಿರಲ್ಲಿ ಯಾರೋ ಒಂದೆರಡು ನಮ್ಗೆ ಗೊತ್ತಿರೋದು 2-3 ಅಂತ ಮೊನ್ನೆ ಕೇಳಿದೆ ನಾನು. ಅದರಲ್ಲಿ 57 ಜಾತಿ ಇದೆಯಾ. ಲಿಂಗಾಯತರಲ್ಲಿ, ಬ್ಯಾಕ್ವರ್ಡ್ಸ್ ಅಲ್ಲಿ. ಅಂದ್ರೆ ನಾವು ಡಿವೈಡ್, ಇನ್ನ ಒಗ್ಗಟ್ಟು ಮಾಡೋ ಪ್ರಯತ್ನ ನಮ್ಮ ಕೈಲಿ ಆಗ್ಲೇ ಇಲ್ಲ. ಇನ್ನೂ ಎಷ್ಟೆಷ್ಟಾಗುತ್ತೋ ಅಷ್ಟಷ್ಟು ಭಾಗ ನಮ್ಗೇನೇನು ಅದರಿಂದ ರಿಸರ್ವೇಶನ್ ಸಿಗ್ಬೋದು, ಈ ಭಾವನೆಯಿಂದ ಹೋಗ್ತಾ ಇದೆಯೋ ಗೊತ್ತಿಲ್ಲ ನನಗೆ. ಬಟ್ ಬಸವಣ್ಣವರು ಅವತ್ತು ಹೇಳಿದ್ರು ಒಂದಾಗಬೇಕು ಅಂತ. ನನಗೊಂದು ಸಣ್ಣ ಅಧ್ಯಕ್ಷರೇ ಕತೆ ಜ್ಞಾಪಕ ಬರ್ತದೆ. ಒಂದು ನೊಣ ಇತ್ತಂತೆ. ಆ ನೊಣಕ್ಕೆ ಜೇನು ತಿನ್ಬೇಕು ಅಂತ ಆಸೆ ಆಯ್ತು. ಆ ಮಡಕೆ ಇರ್ತೈತಲ್ಲ, ಮಡಕೆ ಮೇಲೆ ಜೇನು ಅಲ್ಲಲ್ಲಿ ಬಿದ್ದಿತ್ತು. ಫಸ್ಟ್ ಜೇನು ಅಲ್ಲಿ ನೋಡ್ತು, ಆ ಮಡಕೆ ಮೇಲೆ ಬಿದ್ದಿದ್ದ ಡಾಟ್ಗಳನ್ನ ತಿನ್ನುವಂತಕ್ಕೆ ನೋಡ್ತು. ಅದು ಮುಂದೆ ನೋಡ್ತು, ಇಡೀ ಮಡಕೆಯಲ್ಲಿ ಜೇನಿತ್ತಂತೆ. ನಾನು ಈ ಸಣ್ಣದ ಯಾಕೆ ತಿನ್ನೋದು ಅಂದ್ಬಿಟ್ಟು ಮಡಕೆ ಒಳಗಡೆ ಹೋಗ್ಬಿಡ್ತಂತೆ. ಮಡಕೆ ಒಳಗಡೆ ಹೋಗಿ ಜೇನ್ ಮೇಲೆ ಕೂತ್ಬಿಡ್ತದೆ. ಆಸೆ ಅನ್ನೋದು ನಾನು ಯಾಕೆ ಹೇಳಿದೆ ಅಂದ್ರೆ, ಜಾತಿ ಅನ್ನುವಂಥದ್ದು ಎಷ್ಟು ಬಲಾಢ್ಯ ಆಗಿದೆ. ಏನಾದ್ರು ತಗೊಬೇಕು, ಸಿಗಬೇಕು ನಮ್ಗೆ, ಅದರಿಂದ ಏನಾದ್ರು ನಾವು ಪಡಿಬೇಕು. ರಾಜಕೀಯವಾಗಿ ಬೇರೆ ಬೇರೆ ದೃಷ್ಟಿಯಿಂದ ಅನ್ನೋದು
ಆಮೇಲೆ ಅಲ್ಲಿ ಹೋದ್ಮೇಲೆ ಕೂತ್ಕೊಂಡ ಮೇಲೆ ನೋಡ ಏನಾಯ್ತು ಗೊತ್ತಾ, ಅದರಿಂದ ಆಚೆ ಬರಕ್ಕಾಗ್ಲೇ ಇಲ್ಲ. ನಾವು ಆ ಪರಿಸ್ಥಿತಿಯಲ್ಲಿದ್ದೀರಿ ಇವತ್ತು. ನಮ್ಮ ಕೈಲಿ ಬರಕ್ಕಾಗ್ತಾ ಇಲ್ಲ. ನಾವು ಎಷ್ಟೆಷ್ಟು ಕಿತ್ತು ಇದರಿಂದ ಆಚೆ ಬರಬೇಕು ಅಂತ ಹೋಗ್ತಾ ಇದ್ದೀರೋ ಅಷ್ಟಷ್ಟು ಅದ್ರ ಒಳಗಡೆನೆ ಸೇರ್ತಾ ಇದ್ದೀರಿ ನಾವು. ಬಿಕಾಸ್ ಆಸೆ, ದುರಾಸೆ, ಇದರ ಪ್ರತಿಫಲವಾಗಿಯೇ ನಾವು ಇವತ್ತು ಈ ಜಾತಿ ವ್ಯವಸ್ಥೆ ನಾವು ಎಷ್ಟೆಷ್ಟು ಪ್ರಯತ್ನ ಮಾಡಿದ್ರು ಹೋಗ್ತಾ ಇಲ್ಲ. ಆದ್ರೆ ಬಸವಣ್ಣವರು ಆ ಕಾಲದಲ್ಲೇ ಇವೆಲ್ಲ ಮುಖ್ಯಮಂತ್ರಿಗಳು ಹೇಳಿದ್ರು, ವರ್ಣ ಭೇದ ಈ ತರದೆಲ್ಲ ಬಹಳ ಗಟ್ಟಿ ಇದ್ದಂತ ಸ್ಥಳ. ಅಂದ್ರೆ ಅದನ್ನ ಪ್ರತಿಭಟನೆ ಮಾಡುವಂತ ಶಕ್ತಿ ಇಲ್ದಂತ ಸಮಯದಲ್ಲಿ ಅವರು ಈ ಒಂದು ವಿಚಾರಗಳನ್ನ ಇಟ್ಕೊಂಡು ಹೊರಟಂತವ್ರು. ಮಹಿಳೆಯರಿಗೆ ಪ್ರಾತಿನಿಧ್ಯನೇ ಇಲ್ಲ ಅಂತ ಹೇಳಿದಂತ ಕಾಲದಲ್ಲಿ ಮಹಿಳೆಯರಿಗೆ ಪ್ರಾತಿನಿಧ್ಯವನ್ನ ಕೊಡುವಂತ ಒಂದು ಕೆಲಸವನ್ನ ಬಸವಣ್ಣವರು ಮಾಡಿದ್ದಾರೆ. ಬಸವಣ್ಣವರ ವಚನಗಳು ಅಷ್ಟೇ, ಇವತ್ತಿಗೂ ಅಷ್ಟೇ ಸಾಮಾನ್ಯ ಜನಕ್ಕೆ ಅರ್ಥ ಆಗುವ ಭಾಷೆಯಲ್ಲಿ ಅವ್ರು ಹೇಳಿದ್ದಾರೆ. ಈ ಸಂಸ್ಕೃತ ಬೇರೆ ಬೇರೆ ಆದರೆ ಅರ್ಥ ಆಗೋದು ಕಷ್ಟ. ಆದ್ರೆ ಬಸವಣ್ಣವರ ವಚನಗಳೇನಿದೆ ಬಹಳ ಸಲೀಸಾಗಿ ಜನಗಳಿಗೆ ಅರ್ಥ ಆಗುವಂಥದ್ದು ಆಗಿದೆ. ಅವರ ವಚನಗಳು ಕೂಡ ಇವತ್ತಿಗೂ ಕೂಡ ನಾವು ಹೇಳ್ತೀರಿ, ಕಲಬೇಡ ಕೊಲಬೇಡ, ಉಸಿಯ ನುಡಿಯಲು ಬೇಡ, ಮುನಿಯ ಬೇಡ, ಅನ್ಯರಿಗೆ ಅಸಹ್ಯ ಪಡೆಬೇಡ, ತನ್ನ ಬಣ್ಣಿಸಬೇಡ, ಇದಿರ ಹಳೆಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವರ ಒಲಿಸುವ ಪರಿ. ದೇವರನ್ನ ಒಲಿಸ್ಬೇಕಾದ್ರೆ ನೀವು ಅಂತರಂಗ ಶುದ್ಧಿಯನ್ನ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆನೂ ಬಸವಣ್ಣವರು ಹೇಳಿದ್ದಾರೆ. ಈ ಎಲ್ಲ ವಿಚಾರಗಳನ್ನು ಕೂಡ ಕನ್ನಡದಲ್ಲೂ ಇದೆ, ತೆಲುಗಲ್ಲೂ ಇದೆ, ಬೇರೆ ಬೇರೆ ಭಾಷೆ, ಹಿಂದಿ, ಇಂಗ್ಲಿಷ್ ಎಲ್ಲದರಲ್ಲೂ ಇದೆ. ಈಗ ನನಗೆ ಪುಣ್ಯ ಅಂತ ಹೇಳಿದ್ರೆ ಅಧ್ಯಕ್ಷರೇ, ನೀವ್ಯಾಗೆ ಇಲ್ಲಿ ಸ್ಥಾಪನೆ ಮಾಡಿ ನಿಮ್ಗೊಂದು ಗೌರವ ಇವತ್ತು. ನನಗೆ ಪುಣ್ಯ ಅಂತ ಹೇಳಿದ್ರೆ ನನಗೆ ಲಂಡನ್ನಲ್ಲಿರುವಂತ ಕನ್ನಡ ಸಂಘದವ್ರು ನಾನು ಕರೆದಿದ್ರು, ಈ ಬಸವೇಶ್ವರ ಪುತ್ಥಳಿಕೆ ಆಗ್ಬೇಕಾಗಿದೆ, ಅದಕ್ಕೆ ನೀವು ಹೋರಾಟಕ್ಕೆ ಬನ್ನಿ ಅಂತ. ನಾನು ಹೋಗಿದ್ದೆ ಅಲ್ಲಿ. ಯಾವ ಸ್ಥಳದಲ್ಲಿ ಇವತ್ತು ಬಸವೇಶ್ವರ ಥೇಮ್ಸ್ ನದಿ ಪಕ್ಕದಲ್ಲಿ ಪಕ್ಕದಲ್ಲಿ ಥೇಮ್ಸ್ ನದಿ ಪಕ್ಕದಲ್ಲಿ ಅಲ್ಲಿ ಹೋಗಿ ನಾನು ಇದು ಸ್ಥಾಪನೆ ಮಾಡಕ್ಕೆ ಒಂದು ವರ್ಷದ ಮುಂಚೆ ಹೋಗಿದ್ದೆ. ನಾನು ಹೋಗಿ ಅಲ್ಲಿ ಎಲ್ಲ ಕನ್ನಡದವರು ಎಲ್ಲ ಸೇರಿ ಅಲ್ಲೊಂದು ಪ್ರತಿಭಟನೆ ಮಾಡಿದೆ, ಫ್ಲಾಗ್ ಹಿಡ್ಕೊಂಡು ಬ್ಯಾನರ್ ಹಿಡ್ಕೊಂಡು ಇಲ್ಲಿ ಆಗ್ಲೇಬೇಕು ಅಂತ ಪ್ರತಿಭಟನೆ ಮಾಡಿದೆ. ಒಂದು ಗಂಟೆ. ಆಮೇಲೆ ಪೊಲೀಸರು ಕರ್ಕೊಂಡು ಹೋಗ್ಬಿಟ್ರು ಅಲ್ಲಿಂದ ಹೋಗಿ ಅಂತೇಳಿ. ನನಗೂ ಆಮೇಲೆ ಅಲ್ಲಿ ಪ್ರತಿಷ್ಠಾಪನೆ, ಸನ್ಮಾನ್ಯ ಪ್ರಧಾನಮಂತ್ರಿಗಳು ಹೋಗಿ ಪ್ರತಿಷ್ಠಾಪನೆ ಮಾಡಿದ್ರು. ಅದರಿಂದ ಅಲ್ಲೂ ಕೂಡ, ಲಂಡನ್ನಲ್ಲೂ ಕೂಡ ಬಸವೇಶ್ವರ ಅವರ ವಿಚಾರಗಳು ಕೂಡ ಇವತ್ತು ಆಗ್ತಾ ಇರುವಂಥದ್ದು ನಮ್ಮೆಲ್ಲರಿಗೂ ಕೂಡ ಗೌರವ ತರುವಂಥದ್ದು. ಅಂಥ ಒಂದು ವ್ಯಕ್ತಿಯ ಜ್ಞಾಪಕ ಮಾಡೋದ್ರ ಜೊತೆಗೆ ಅವರ ವಿಚಾರಗಳನ್ನ ಇನ್ನಷ್ಟು, ನಾನು ಹೇಳಿದ್ನಲ್ಲ, ನೊಣದ ರೀತಿ ಆಗದೆ ಇನ್ನಷ್ಟು ಬ್ರಾಡ್ ಆಗಿ ನಾವು ಯೋಚನೆ ಮಾಡಿದ್ರೆ ಈ ಸಮಾಜಕ್ಕೂ ಒಳಿತಾಗುತ್ತೆ. ಯಾವ ವಿಚಾರಗಳನ್ನ ಇಟ್ಕೊಂಡು ಬಸವಣ್ಣವರು ಹೇಳಿದ್ರು ಆ ವಿಚಾರಗಳು, ಅಂದ್ರೆ ಜಾತಿ ತಾರತಮ್ಯ ಇರ್ಬೋದು, ಲಿಂಗ ತಾರತಮ್ಯ ಇರ್ಬೋದು, ಇವೆಲ್ಲನೂ ಕೂಡ ಹೋಗುವಂತ ಒಂದು ವ್ಯವಸ್ಥೆಗಳು ನಮ್ಮ ಮಧ್ಯೆ ಆಗಲಿ ಅನ್ನೋದು ನನ್ನ ಕೂಡ ಬಯಕೆ ಇದೆ. ಇವತ್ತು ನಾನು ಎಲ್ಲ ಸದನದ ಎಲ್ಲ ಶಾಸಕರ ಪರ ಮೀಡಿಯಾ ನೆಟ್ವರ್ಕ್.